ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಕಂಟೈನರ್ ಲಾರಿ ಡ್ರೈವರ್ಗೆ ಹೃದಯಾಘಾತ ಉಂಟಾಗಿ ಸರಣಿ ಅಪಘಾತ ಸಂಭವಿಸಿದ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಡೆದಿದೆ. ಸರಣಿ ಅಪಘಾತದಲ್ಲಿ ತರಕಾರಿ ವ್ಯಾಪಾರಿ ಮೊಹಮ್ಮದ್ ಅಲಿ ಸ್ಥಳದಲ್ಲಿ ಮೃತಪಟ್ಟಿದ್ದು, ಯಾದಗಿರಿ ಜಿಲ್ಲೆಯ ಶಹಾಪುರದಿಂದ ಕಲಬುರಗಿ ಕಡೆಗೆ ಬರ್ತಿದ್ದ ಕಂಟೈನರ್ ಜೇವರ್ಗಿ ಬಸ್ ನಿಲ್ದಾಣದ ಬಳಿಗೆ ಚಾಲಕನಿಗೆ ಹೃದಯಾಘಾತ ಆದ ಹಿನ್ನೆಲೆ ಆಟೋ ಬೆಕ್ಕೆಗಳಿಗೆ ಹಾಗೂ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಇನ್ನು ಲಾರಿ ಚಾಲಕನು ಚಿಕಿತ್ಸೆಗಾಗಿ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಈ ಕುರಿತು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೆಳೆಯರೊಂದಿಗೆ ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕಲ್ಲೂರು ಗ್ರಾಮದ ಸಂತೋಷ್ ಸುಭಾಷ್ ಚಂದ್ರ ಮಲ್ಲೆ ಅವರು ಕ್ಯಾಂಡಿ ಜಿಲ್ಲೆಯ ಹೋಟೆಲ್ನ ಈಜುಕೊಳದಲ್ಲಿ ಈಜುವಾಗ ತಲೆಗೆ ಪೆಟ್ಟು ಬಿದ್ದು ಸಾವನ್ನಪ್ಪಿದ ಘಟನೆ ಜರುಗಿದೆ. ಡೆಲ್ ಕಂಪನಿಯ ಉದ್ಯೋಗಿಯಾಗಿದ್ದ ಸಂತೋಷ್ ಬಿಇ ಪದವೀಧರನಾಗಿದ್ದು, ಗೆಳೆಯರೊಂದಿಗೆ ಫೆಬ್ರವರಿ 15ರಂದು ಶ್ರೀಲಂಕಾದ ಕ್ಯಾಂಡಿಗೆ ಪ್ರವಾಸಕ್ಕೆ ತೆರಳಿದ್ದರು. ಫೆಬ್ರವರಿ 17ರಂದು ಕ್ಯಾಂಡಿ ಜಿಲ್ಲೆಯ ದಾಂಬರ್ವಾ ಗ್ರಾಮದ ವಿಲ್ಲಾಸೋಲ್ ಹೋಟೆಲ್ನ ಈಜುಕೊಳದಲ್ಲಿ ಈಜಾಡುವಾಗ ತಲೆಗೆ ಪೆಟ್ಟು ಬಿದ್ದು ಮೃತಪಟ್ಟಿರುತ್ತಾನೆ ಎನ್ನಲಾಗಿದೆ. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಸಾವು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಅದು ಅಪಘಾತವಲ್ಲ, ಅದೊಂದು ಪ್ರೀ ಪ್ಲಾನ್ಡ್ ಮರ್ಡರ್ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಫೆಬ್ರವರಿ 8ರಂದು ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ನರೋನಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಅದೊಂದು ಅಪಘಾತ ಪ್ರಕರಣ ಇದೀಗ ತಿರುವು ಪಡೆದುಕೊಂಡಿದ್ದು, ಕಮಲಾಪುರ ತಾಲೂಕಿನ ಮುದ್ದಡ್ಗ ಗ್ರಾಮದ ಶಂಭುಲಿಂಗ ಖಂಡಾಳ್ಕರ್ ಮೃತಪಟ್ಟ ವ್ಯಕ್ತಿಯಾಗಿದ್ದಾರೆ. ರಾಜಕೀಯ ವೈಷಮ್ಯದಿಂದ ಕೊಲೆ ಮಾಡಲಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. 8/2/2025ರಂದು ಮುದುಡ್ಗಿ ಗ್ರಾಮದಿಂದ ನಮ್ಮ ಮಾವನವರಾಗಿರ್ತಕ್ಕಂಥ ಶಂಭೋಲಿಂಗ್ ಖಂಡಾಳ್ಕರ್ ಅವರನ್ನು PLD ಬ್ಯಾಂಕ್ ಚುನಾವಣೆಗಾಗಿ ಇದು ಅಣ್ಣಪ್ಪ ಚೋರ್ಮಲೆ ಅಂತಕ್ಕಂಥವ್ರು ಕ್ಯಾಂಡಿಡೇಟ್ ಆಗಿರ್ತಾರೆ. ಅದಕ್ಕೆ ಈಗ ಶಂಭೋಲಿಂಗ್ ಖಂಡಾಳ್ಕರ್ ಅವರನ್ನು ಸೂಚಕ ಆಗಂತ ಹೇಳ್ಕಿಸಿಂದ್ರ ಕರ್ಕೊಂಡು ಹೋಗಿರ್ತಾರೆ. ಬೆಳಗ್ಗೆ 11 ಗಂಟೆಗೆ ಶನಿವಾರ ದಿನ ಕರ್ಕೊಂಡು ಹೋಗಿ 4 ಮಂದಿ ಕರ್ಕೊಂಡು ಹೋಗಿರ್ತಾರೆ. ಅನಿಲ್, ಅಣ್ಣಪ್ಪ, ಮತ್ತು ರಾಜ್ಕುಮಾರ್ ಪಾಟೀಲ ಮತ್ತು ಸೂರ್ಯಕಾಂತ್ ಅಂತೇಳಿ ಇವರು 4 ಜನ ಏನಪ್ಪ ಅಂತಂದರೆ ಅವರು ನಮಗೆ ಬರ್ಲಿಕ್ಕಾಗಲ್ಲ, ನನಗೆ ಹುಷಾರಿಲ್ಲ, ಹೊಟ್ಟೆ ನೋವಿದೆ ಅಂತೇಳಿ ಹೇಳಿದ್ರು ಕೂಡ ಅವರು ಮನೆಗೆ ಬಂದು ಕಿಶಿಂದ್ರ ನಡಿ ಅಂತೇಳಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಳಂದಕ್ಕೆ ಹೋದ ಬಳಕೆ ಬಟ್ ಅದು ಅಲ್ಲಿ ಏನಾಗಿತ್ತು ಅವ್ರವರೇನೋ ಕಿರಿಕಿರಿ ಮಾಡ್ಕೊಂಡು ಬರಬೇಕಾದ್ರೆ ನಮ್ಮ ಮಾಮವರು ಅಂತೇಳಿ ರಸ್ತೆ ಮಧ್ಯದಲ್ಲಿ ಇಳಿತಾರಂತೆ. ಇಳಿದ ಬಳಕ ಅವ್ರು ಏನಂತ ಹೇಳ್ತಾರೆ, ಇಲ್ಲ ನಾನು ಬರಲ್ಲ, ನೀವು ಫುಲ್ ಡ್ರಿಂಕ್ ಮಾಡಿದ್ರಿ, ನನಗೆ ಬರೋಕ್ಕಾಗಲ್ಲ, ನನ್ನ ಮಗನಿಗೆ ಕರ್ಕೊಂಡ್ಕೆ ನಾವು ಹೋಗ್ತೀನಿ ಅಂತ ಅಂದ್ಬಳಕ ಇವ್ರು ಏನಪ್ಪ ಅಂದರೆ ಇಲ್ಲ ನಡಿ ಅಂತ ಹೇಳ್ಕಿಸಿಂದ್ರ ಮತ್ತೆ ಕೈ ಹಿಡಿದು ಕಿಶಿಂದ್ರ ಟೊಂಕ ಹಿಡಿದಕ್ಕೆ ಗಾಡಿಯಾಗ ದಬ್ತಾರದು. ಗಾಡಿಯಾಗ ದಬ್ ಕಿಶಿಂದ್ರ ಬರಬೇಕಾದ್ರೆ ಈಗ ಅಲ್ಲಿ ಸುಮಾರು 7 ಗಂಟೆಗೆ ಏನಪ್ಪ ಅಂದರೆ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಅವ್ರು ಹೇಳ್ತಾರೆ. ಬಟ್ ಅದು ಆಕ್ಸಿಡೆಂಟ್ ಆಗಿತ್ತಂತಂದ್ರೆ ಕ್ಯಾಂಡಿಡೇಟ್ಗಳವರು 4 ಜನವರು ಯಾರೂ ಬಾಡಿ ಬಲ್ಲಿ ಇರಲಿಲ್ಲ. ಬಟ್ ಮನೆಯವ್ರಿಗೂ ಕೂಡ ಹೇಳಿಲ್ಲ. ಅಲ್ಲಿ ಸ್ಪಾಟಿಗೆ ಹೋದ ಬಳಕ ನಮ್ಮ ಹಳೆಯಾಗ 3ನೇ ವ್ಯಕ್ತಿಯವರು ಫೋನ್ ಮಾಡ್ತಾರೆ, ನೂಲ್ಚಂದ್ ಅಂತೇಳಿ. ಅವ್ರು ಫೋನ್ ಮಾಡಿದ ಬಳಕ ನಮ್ಮ ಹಳೆಯ ಮತ್ತು ನಮ್ಮ ಸಸಿ ಹೋದ ಬಳಕೆ ಅವರು 9 ಗಂಟೆ ಹೋಗ್ತಾರೆ. ಇವರು ಹೋಗೋಟಕ್ಕೆ ಏನಪ್ಪ 4 ಜನ ಏನಪ್ಪ ಅಂದ್ರೆ ಇವರು ಒಂದು ಕ್ರೋಸರ್ ತರಿಸಿ ಇವರೇ ಹೋಗಿ ಕಲಬುರಗಿ ಸರ್ಕಾರ ದವಾಖಾನೆಯಲ್ಲಿ MLC ಮಾಡ್ಕೊಂಡು ಅಡ್ಮಿಟ್ ಆಗಿರ್ತಾರೆ. ಅದು ಆಮೇಲೆ ನನಗೆ ಫೋನ್ ಬರುತ್ತೆ. ಫೋನ್ ಬಂದ ಬಳಿಕ ನಾನು ಇಲ್ಲಿ ಗುಲ್ಬರ್ಗಲ್ಲಿಂದ ಸನಗುಂದಿ ಕ್ರಾಸ್ ಹತ್ತಿರ ಅದು ಏನು ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಆಕ್ಸಿಡೆಂಟ್ ಅಂತೇಳಿ ಇವರು ಬಿಂಬಿಸಿಯಾರ, ಬಟ್ ಆಕ್ಸಿಡೆಂಟ್ ಅಲ್ಲ, ಅದು ಅವ್ರೇನಪ್ಪ ಅಂದ್ರೆ ಮರ್ಡರ್ ಮಾಡಿ ಹುಡಿದ ಕಿಶಿಂದ್ರ ಗಾಡಿಯಾಗ ದಬ ಕಿಶಿಂದ್ರ ಅವರು ಪರಾರಿಯಾಗಿರ್ತಾರೆ. ಅವರು ಏನಪ್ಪ ಅಂದ್ರೆ ದವಾಖಾನೆಗೆ ಹೋಗಿರ್ತಾರೆ. ಅದರಲ್ಲಿ ನಾವು ಕೃಷಿ ಕೆಲಸಕ್ಕೆಂದು ಹೊಲಕ್ಕೆ ತೆರಳಿದ್ದ ನವವಿವಾಹಿತ ಯುವತಿ ಮೃತದೇಹ ಭೀಮಾ ನದಿಯಲ್ಲಿ ಪತ್ತೆಯಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕುಟುಂಬಸ್ಥರು ಕೊಲೆ ಎಂದು ಆರೋಪಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಬಣಮಿ ಗ್ರಾಮದ ಲಕ್ಷ್ಮಿ ಮೃತಪಟ್ಟ ದುರ್ದೈವಿಯಾಗಿದ್ದು, ಇತ್ತೀಚೆಗೆ ವಿವಾಹವಾಗಿದ್ದ ಲಕ್ಷ್ಮಿ ಫೆಬ್ರವರಿ 14ಕ್ಕೆ ಹೊಲಕ್ಕೆ ಹೋಗಿದ್ದವರು ನಾಪತ್ತೆ ಆಗಿರುವುದಾಗಿ ಅವರು ತಾಯಿ ಜೇವರ್ಗಿ ಪೊಲೀಸ್ ಠಾಣೆಗೆ ದೂರು ನೀಡಿದರು. ಇದೀಗ ಹೊಲದ ಹತ್ತಿರ ಭೀಮಾ ನದಿಯಲ್ಲಿ ಲಕ್ಷ್ಮಿಯ ಮೃತದೇಹ ಪತ್ತೆಯಾಗಿದೆ. ಇದೊಂದು ಕೊಲೆ ಎಂದು ಲಕ್ಷ್ಮಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇತ್ತೀಚೆಗೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನಲ್ಲಿ ನಡೆದ ಶ್ರೀ ಸಿಮೆಂಟ್ ಕಾರ್ಖಾನೆ ಕಾರ್ಮಿಕನ ಶವ ಎಳೆದೊಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ರಮ ಜರುಗಿಸಲಾಗುವುದು ಎಂದು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ತಿಳಿಸಿದರು. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಅವರು, ಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ನಡೆದ ಕಾರ್ಮಿಕ ಶವ ಎಳೆದೊಯ್ದ ಪ್ರಕರಣ ಅಮಾನುಷ್ಯ ಕೃತ್ಯವಾಗಿದ್ದು, ಈಗಾಗಲೇ ಕಾರ್ಖಾನೆ ಆಡಳಿತ ಮಂಡಳಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು.
ಹಾಗಾಗಿ ಅದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ಡೆತ್ ಆದಮೇಲೆ ಅವ್ರನ್ನ ಬಾಡಿ ಶಿಫ್ಟ್ ಮಾಡುವಾಗ ಅದು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಅದೊಂದು ಇತ್ತು. ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ಅದಾದಮೇಲೆ ಇದು ರೈಲ್ವೆ ಟ್ರ್ಯಾಕ್ದು ಕೂಡ ಒಂದು ಡೆತ್ ಆಗಿದ್ದು ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಈಗ ನಾವು ಕಂಪ್ನಿದವರಿಗೆ ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ, ಏನಂದರೆ ನೀವು ಟ್ರ್ಯಾಕನ್ನು ಇದ್ರ ಹೊರಗಡೆ ಹಾಕ್ಕೊಳ್ಳಿ ಅಂತ. ನಾವು ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಏನಂದರೆ ನೀವು ಒಂದು ಟೈಮ್ ಬಾಂಡ್, ಯಾಕಂದರೆ ಇಮಿಡಿಯೇಟ್ಲಿ ಮಾಡೋದು ರೈಲ್ವೆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು ಅದಕ್ಕೆ. ನಾನು ಹಿಂದೆನೂ ಕೂಡ ಒಂದು ಸರಿ ಮೀಟಿಂಗ್ ಮಾಡಿಸಿ ಅದನ್ನು ಶಿಫ್ಟ್ ಮಾಡಿಸೋದಕ್ಕೆ ಒಂದು ಮೀಟಿಂಗ್ ಮಾಡಿಸಿದ್ದೆ. ಅವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಎಕ್ವಿಸಿಷನ್ ಬರ್ತದೆ, ಅದೆಲ್ಲ ಗೌರ್ಮೆಂಟ್ ಸಹಕಾರ ಮಾಡ್ತದೆ, ನೀವು ಅದು ಇಮಿಡಿಯೇಟ್ಲಿ ಶಿಫ್ಟ್ ಮಾಡಬೇಕು, ಯಾಕಂದರೆ ಬಾಟಲ್ನೆಕ್ ಆಗ್ತಾ ಇದೆ ಟೌನ್ ಒಳಗೆ ಹೋಗ್ಲಿಕ್ಕೆ ಅಂತ ಹೇಳಿದ್ವಿ. ಅವರು ಇಷ್ಟು ದಿವಸ ಮಾಡಿರಲಿಲ್ಲ. ಬಟ್ ಈಗ ಅವರು ಅದು ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ, ಯಾಕಂದರೆ ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅದಕ್ಕೆ ಒಂದು ಹರ್ಡಲ್ ಏನಿದೆ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟಿಂದ ಅದಕ್ಕೆ ಪರ್ಮಿಷನ್ ಬೇಕು, ಯಾಕಂದರೆ ಟ್ರ್ಯಾಕ್ ಇರೋದ್ರಿಂದ ಅದನ್ನು ಅವ್ರು ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಏನಂದರೆ ಶಿಫ್ಟ್ ಮಾಡೋದಕ್ಕೆ. ಅದಕ್ಕೆಲ್ಲ ಅಲೈನ್ಮೆಂಟು ಅವರೆಲ್ಲ ಫಿಕ್ಸ್ ಮಾಡಬೇಕು. ಅಲೈನ್ಮೆಂಟು ಲ್ಯಾಂಡ್ ಎಕ್ವಿಸಿಷನು ಮಾಡಿ ಅದನ್ನು ಶಿಫ್ಟ್ ಮಾಡೋದಕ್ಕೆ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಅವರು ಕೂಡ ರೈಲ್ವೆ ಪರ್ಮಿಷನ್ ತಗೊಂಡು ನಾವು ಕಂಪ್ನಿ ಜೊತೆ ಮಾತಾಡಿ ಶಿಫ್ಟ್ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದ್ದೀವಿ. 6 ವರ್ಷದಂದ್ರೆ ಇದು 90-80 ಇದೆ, ಯಾವಾಗ ಕಂಪನಿ ಸ್ಥಾಪನೆ ಆಗಿದೆ ಅವಾಗಿಂದ ಇದೆ. ಹಾಗಾಗಿ ಇದಕ್ಕೆ ಪ್ರತಿ ಸಾರಿನೂ ಕೂಡ ಜನರ ಆಕ್ರೋಶ ಇದೆ. ಲಾಸ್ಟ್ ಟೈಮು ಕೂಡ ನಾನು ಸಚಿವನಾಗಿದ್ದಾಗ ಒಂದು ಮೀಟಿಂಗ್ ಮಾಡಿದ್ದೆ, ಡಿವಿಷನಲ್ ಕಮಿಷನರ್ ಚೇರ್ಮನ್ಶಿಪ್ ಅಲ್ಲಿ. ಅವ್ರು ಡೈರೆಕ್ಷನ್ ಕೊಟ್ಟಿದ್ರು ಶಿಫ್ಟ್ ಮಾಡೋದಕ್ಕೆ ಕಾಲಬದ್ಧವಾಗಿ ಮಾಡಬೇಕು, ಅವ್ರು ಮಾಡಿಲ್ಲ ಕಂಪ್ನಿಯವರು. ಅದಾದಮೇಲೆ ಈಗ ಮತ್ತೆ ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಫೆಬ್ರವರಿ 24ರಿಂದ 10 ದಿನಗಳ ಕಾಲ ಕಲಬುರಗಿಯಲ್ಲಿ ರಾಷ್ಟ್ರಮಟ್ಟದ ಸರಸ್ ಮೇಳ ಹಮ್ಮಿಕೊಂಡಿದ್ದೇವೆ ಎಂದು ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಚಂದ್ರಪ್ರಕಾಶ್ ಪಾಟೀಲ್ ಅವರು ತಿಳಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ ಬಾರಿ ಬೆಂಗಳೂರಿನಲ್ಲಿ ಸರಸ್ ಮೇಳ ಆಯೋಜನೆ ಮಾಡಲಾಗಿತ್ತು. ಆದರೆ ಈ ಬಾರಿ ನಮ್ಮ ಕಲಬುರಗಿಯ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಮೇಳವನ್ನು ಆಯೋಜಿಸುವ ಕುರಿತು ನಿರ್ಧರಿಸಿದ್ದೇವೆ. ಸ್ವಸಹಾಯ ಸಂಘಗಳ ಬಲವರ್ಧನೆಗಾಗಿ ಸರಸ್ ಮೇಳ ಹಮ್ಮಿಕೊಳ್ಳಲಾಗಿದೆ. ಮೇಳದಲ್ಲಿ 240 ಸ್ವಸಹಾಯ ಸಂಘಗಳು ಭಾಗವಹಿಸುತ್ತಿವೆ. ನಮ್ಮ ರಾಜ್ಯದ ಬಿದಿರು ಕಲೆ, ಕೊಪ್ಪಳದ ಕಿನ್ನಾಳದ ಕಲೆ ಸೇರಿ ನಾನಾ ಕಲಾಕೃತಿಗಳ ಪ್ರದರ್ಶನ ಇಡಲಾಗುತ್ತಿದ್ದು ಮಾರಾಟಕ್ಕೂ ಅವಕಾಶ ಇದೆ ಎಂದು ಹೇಳಿದರು. ನ್ಯಾಷನಲ್ ಸರಸ್ ಮೇಳ ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಅಪ್ಪ ಮೈದಾನದಲ್ಲಿ ಸೋಮವಾರ ಆಗುತ್ತೆ, 24 ಅಂದರೆ ಮಂಡೇ. ಸರಸ್ ಮೇಳ ಅಂದರೆ ಇದು ಸ್ವಸಹಾಯ ಸಂಘಗಳ ಒಂದು ಮಳಿಗೆಗಳು. ಸುಮಾರು 230 ಸ್ಟಾಲ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಸರಸ್ ಮೇಳ ನಾವು ರಾಜ್ಯ ಮಟ್ಟದ ಸರಸ್ ಮೇಳ ಮಾಡ್ತೀವಿ. ಅದು ಈ ಸಾರಿ ಕಲಬುರಗಿಯಲ್ಲಿ ಮಾಡ್ತಾ ಇದ್ದೀವಿ. ಹೋದ ವರ್ಷ ಅದು ಬೆಂಗಳೂರಲ್ಲಿ ಆಗಿತ್ತು. ಈ ಸಾರಿ ನಾವು ಈ ಅವಕಾಶ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಕಲಬುರಗಿಯ ಅಪ್ಪ ಮೈದಾನದಲ್ಲಿ 10 ದಿವಸಗಳ ಕಾಲ ಸರಸ್ ಮೇಳ ಇರ್ತದೆ. 10 ದಿವಸಗಳ ಕಾಲ ಬೆಳಗ್ಗೆ 10:30ಯಿಂದ ಸಾಯಂಕಾಲದವರೆಗೆ ಇರುತ್ತೆ. ಆಮೇಲೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತವೆ. ಅಲ್ಲಿ ದಿನಾಲು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಮತ್ತು ಅಲ್ಲಿ ಬೇರೆ ಫುಡ್ ಕೋರ್ಟ್ ಸುಮಾರು ಒಂದು 20 ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಅಲ್ಲಿ ಫುಡ್ ಕೋರ್ಟ್ಸು ಕೂಡ ಬೇರೆ ಬೇರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಬಂದು ಮಾಡ್ತಾ. ಇದು ಸಂಪೂರ್ಣವಾಗಿ ಸ್ವಸಹಾಯ ಸಂಘಗಳಿಗೆ ಅವರು ಮಾರ್ಕೆಟಿಂಗಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಮೇಳ ಇದು. ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ನಾವು ಸುಮಾರು 4 ಸರಸ್ ಮೇಳ ಮಾಡ್ತೀವಿ, 5 ಸರಸ್ ಮೇಳ. ಒಂದು ರಾಜ್ಯ ಮಟ್ಟ ಅಂದರೆ ರಾಷ್ಟ್ರ ಮಟ್ಟದ್ದು, ಇದು ನ್ಯಾಷನಲ್ ಸರಸ್ ಮೇಳ ಒಂದು. ಆಮೇಲೆ ರೀಜ್ನಲ್ ಸರಸ್ ಮೇಳ ಅಂದರೆ ಬೆಳಗಾಂ ಡಿವಿಷನಲ್ಲಿ ಒಂದು, ಕಲಬುರಗಿ ಡಿವಿಷನಲ್ಲಿ ಒಂದು, ಆಮೇಲೆ ಮೈಸೂರು ಡಿವಿಷನಲ್ಲಿ ಒಂದು, ಬೆಂಗಳೂರಿನಲ್ಲಿ ಡಿವಿಷನ್ ಮಟ್ಟದಲ್ಲಿ ಮಾಡೋ. ಚಾಲಕನಿಗೆ ಹೃದಯಾಘಾತ ಉಂಟಾಗಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಸಂಭವಿಸಿದ ಸರಣಿ ಅಪಘಾತ ಪ್ರಕರಣ ಕುರಿತು ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಚಾಲಕನಿಗೆ ಹೃದಯಾಘಾತ ಸಂಭವಿಸಿದ ಹಿನ್ನೆಲೆ ಟ್ಯಾಂಕರ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ನಡೆದ ಸರಣಿ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು, ತರಕಾರಿ ವ್ಯಾಪಾರ ಮಾಡುತ್ತಿದ್ದ ಮೊಹಮ್ಮದ್ ಅಲಿ ಎಂಬಾತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಹಲವು ವಾಹನಗಳು ಜಖಂಗೊಂಡಿದೆ ಎಂದು ತಿಳಿಸಿದರು.
ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಕಡೆ ಒಂದು ಲಾರಿ ಔಟ್ ಆಫ್ ಕಂಟ್ರೋಲ್ ಆಗಿ ಅಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥ ಒಬ್ಬ ಮೊಹಮ್ಮದ್ ಅಲಿ ಅನ್ನೋರಿಗೆ ಡಿಕ್ಕಿ ಹೊಡೆದಿದ್ದು ಅವ್ರ ಮೇಲೆ ಆಕ್ಸಿಡೆಂಟ್ ಮಾಡಿಕೊಂಡು ಅವ್ರ ಮೇಲೆ ಹೋಗ್ಬಿಟ್ಟು ತದನಂತರ ನೆಕ್ಸ್ಟ್ 3 ಸ್ಕೂಟರ್ಸ್ಗೆ ಡಿಕ್ಕಿ ಹೊಡೆದು ಮತ್ತು ಕರೆಂಟ್ ಪೋಲ್ ಏನಿರುತ್ತೋ ಅದಕ್ಕೂ ಹೊಡೆದ್ಬಿಟ್ಟು ಸೈಡಿಗೆ ನಿಂತಿದೆ. ಅದರಲ್ಲಿ ಮೇನ್ ಯಾರು ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೋ ಮೊಹಮ್ಮದ್ ಅಲಿ ಅಂತ ಅವರು ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಮತ್ತು 3 ವೆಹಿಕಲ್ಸ್ 3 2 ವೀಲರ್ಸ್ ಅದಕ್ಕೂ ಡ್ಯಾಮೇಜ್ ಆಗಿದೆ. ಅದರಲ್ಲಿ ರೈಡರ್ಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ. ತದನಂತರ ಪೋಲ್ ಎಲ್ಲ ಡ್ಯಾಮೇಜ್ ಆಗಿದೆ. ಅವರು ಡ್ರೈವರ್ಗೂ ಸ್ವಲ್ಪ ಸಡನ್ ಆಗಿ ಅವರು ಸಸ್ಪೆಕ್ಟೆಡ್ ಟು ಬಿ ಹಾರ್ಟ್ ಅಟ್ಯಾಕ್ ರೂಪದಲ್ಲಿ ಅವ್ರಿಗೂ ಒಂದು ಪ್ರಾಬ್ಲಮ್ ಬಂದಿದೆ. ಅದರಿಂದ ಅವರು ಸೈಡಿಗೆ ಆಗಿಬಿಟ್ಟು ವೆಹಿಕಲ್ ಅನ್ಕಂಟ್ರೋಲ್ಡ್ ಆಗಿಬಿಟ್ಟು ಎಲ್ಲ ಜನರ ಮೇಲೆ ಬಂದಿರುವುದು ನಮ್ಮ ದೂರಲ್ಲಿ ಮೆನ್ಷನ್ ಆಗಿದೆ. ಈ ಸಂಬಂಧಪಟ್ಟ ಪ್ರಕರಣ ನಾವು ಆಕ್ಸಿಡೆಂಟ್ ಕೇಸು ಜೇವರ್ಗಿ ಪೊಲೀಸ್ ಠಾಣೆಗೆ ದಾಖಲಾಗಿದೆ. ತದನಂತರ ಅದು ತನಿಖೆ ಮಾಡ್ತಾರೆ. ಯಾವ ಕಾರಣಕ್ಕಾಗಿದೆ, ಅವರು ಡ್ರೈವರ್ ಯಾವ ರೀತಿ ಇದ್ದರು, ಯಾವ ಕಾರಣಕ್ಕಾಗಿ ಔಟ್ ಆಫ್ ಕಂಟ್ರೋಲ್ ಹೋಗಿದೆ ಅನ್ನೋದು RTO ಇನ್ಸ್ಪೆಕ್ಷನ್ ತನಿಖೆ ಗೊತ್ತಾಗಿದೆ. ಸದ್ಯಕ್ಕೆ ಅವರು ಡೆತ್ ಆಗಿದ್ದಾರೆ ಅಂತ. ತದನಂತರ ಬಲ್ಜಿಂದರ್ ಸಿಂಗ್ ಅವರು ಶಿಫ್ಟ್ ಆಗಿದ್ದು, ಅವರು ಡೆತ್ ಆಗಿದ್ದು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಜೀವಣಿಗೆ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೈಗೆತ್ತಿಕೊಂಡ ನಾಲಾ ಹೂಳೆತ್ತುವ ಕಾಮಗಾರಿಯ ಸ್ಥಳದಲ್ಲಿ ಕೂಲಿ ಕಾರ್ಮಿಕರಿಗೆ ಯೋಜನೆ ಮಾಹಿತಿ ಹಾಗೂ ಮೂಲ ಸೌಕರ್ಯಗಳ ಕುರಿತು ಮಾಹಿತಿ ನೀಡಲಾಯಿತು. ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಗಳಲ್ಲಿ ಕಲಬುರಗಿ ಜಿಲ್ಲೆಯ ಪರಿಶಿಷ್ಟ ಪಂಗಡ ಎಸ್ಟಿ ಸಮುದಾಯಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡಬೇಕೆಂದು ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘ ರಾಜ್ಯ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಇವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಗಳಲ್ಲಿ ಸಂಬಂಧಿಸಿದಂತೆ ಈಗಾಗಲೇ ಚುನಾವಣಾ ಆಯೋಗ ಪ್ರಕಟಿಸಿರುವ ಮೀಸಲಾತಿ ಪಟ್ಟಿಯಲ್ಲಿ ಪರಿಶಿಷ್ಟ ಪಂಗಡದವರಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಕೇವಲ 2 ಸ್ಥಾನವನ್ನು ಮಾತ್ರ ಮೀಸಲಿಟ್ಟಿದ್ದು, ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಸುಮಾರು 3 ಲಕ್ಷ ಜನರಿದ್ದರು. ಇವಾಗಿದ್ದು ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡ್ ಅಪ್ನಲ್ಲಿ. ನಮಸ್ಕಾರ.